ನಮಸ್ಕಾರ. ವನಿಜ ಮಲ್ನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅದಿತಿ ಕಂಪ್ನಿಗೆ ಬಂದಿದ್ದಾಳೆ. ಆಫೀಸಲ್ಲಿ ಕುತ್ಕೊಂಡು ಸಾಕ್ಷಿ ಜೊತೆ ಮಾತಾಡ್ತಾ ಇದ್ದಾಳೆ. ಸಾಕ್ಷಿ ಮೇಡಮ್ ಈಗ ಬಂದ್ರ ಅಂದಿದ್ದಕ್ಕೆ ಅವಳಿಗೆ ಕೋಪ ಬಂದು, ಮೇಡಮ್ ಅಂದರೆ ಇನ್ನೊಂದು ದಿವಸ ನಿನ್ನ ಮಾತೇ ಆಡ್ಸಲ್ಲ ನೋಡು, ನನ್ನ ಹೆಸರು ಅದಿತಿ, ನಿನ್ನ ಅಂತಲೇ ಕರಿಬೇಕು ನೀನು ಅಂತ ಹೇಳ್ತಾಳೆ. ಆಯಿತು ಅದಿತಿ, ಹಂಗೆ ಕರಿತೀನಿ ಅಂತೇಳಿ ಹಾಗೆ ಕರೀತಾಳೆ. ಹಾಗೆ ಕರಿವಾಗ ಅಷ್ಟೊತ್ತಿಗೆ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ಏನೇನು ವಿಷಯನ. ಅಷ್ಟೊತ್ತಿಗೆ ಅಗ್ನಿ ಆ ಕಡೆಯಿಂದ ಬರ್ತಾನೆ ಆಫೀಸಲ್ಲಿ. ಅದಿತಿ ನೋಡಿಬಿಟ್ಟು ಮಾತಾಡ್ಸೋಕ್ಕೆ ಅಂತ ಬರ್ತಾನೆ. ಅದಿತಿ ಇದೆ ನೀನಿಲ್ಲಿ ಅಂತ ಬರ್ತಾನೆ. ಅವಾಗ ಹಿಂಗೆ ಅಣ್ಣ, ಇನ್ನು ಯಾರನ್ನೋ ಮೀಟ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋಗೋಣ ಅಂತ ಸಾಕ್ಷಿನ ಕರ್ಕೊಂಡೋಗೋಣ ಅಂತ ಬಂದೆ. ನೀನು ಬಾ, ಸಾಕ್ಷಿನೂ ಇಬ್ಬರೂ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಗ್ನಿ ಹೇಳ್ತಾನೆ, ಇಲ್ಲ ನನಗೆ ಕೆಲಸ ಇದೆ, ಆಫೀಸಲ್ಲಿ ತುಂಬ ಕೆಲಸ ಇದೆ, ನೀನು ಹೋಗ್ಬಾ ಪುಟ್ಟ ಅಂತ ಹೇಳ್ತಾನೆ. ಅಗ್ನಿ ಸಾಕ್ಷಿ ಹೇಳ್ತಾಳೆ, ಇಲ್ಲ ನೀನು ಹೋಗ್ಬಾ, ನನಗೆ ತುಂಬ ಕೆಲಸ ಇದೆ ಆಫೀಸಲ್ಲಿ, ನಿನ್ನೆ ತಾನೇ ಎಲ್ಲ ಪೆಂಡಿಂಗ್ ಇದೆ ಸುಮಾರು ಕೆಲಸ, ನೀನು ಹೋಗ್ಬಾ ಅಂತ ಹೇಳ್ತಾಳೆ. ಇಬ್ಬರು ಕರೆದ್ರೆ ಇಬ್ಬರು ಬರಲ್ಲ ಅಂತಿರಲ್ಲ ಅಂತ ಹೇಳ್ಬಿಟ್ಟು, ಆಯಿತು ನನಗೆ ಟೈಮ್ ಆಯಿತು ನಾನು ಹೋಗ್ತೀನಿ, ನೀವು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಎದ್ದೋಗ್ತಾಳೆ. ಅದಿತಿ ಎದ್ದೋದ್ಮೇಲೆ ಈ ಸಾರ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಹೋಗ್ತಾಳೆ. ಇವನು ಮುಖ ನೋಡಿಬಿಟ್ಟು ಸುಮ್ಮನೆ ತಿರ್ಕೊಂಡು ಹೋಗ್ತಾನೆ ಆ ಕಡೆಗೆ. ಆಮೇಲೆ ದುರ್ವಾಸ ಮುನಿಯಪ್ಪ ಹೇಳೋಣ, ಥ್ಯಾಂಕ್ಸ್ ಒಂದು ಕಾಪಾಡಿದ್ದಕ್ಕೆ ಅಂತ ಹೇಳೋಣ ಅಂದರೆ ಅದಕ್ಕೂ ಒಳ್ಳೆ ದುರ್ವಾಸ ಮುನಿ ಆಡ್ದಂಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳು ಸುಮ್ಮನೆ ಕೆಲಸ ಮಾಡ್ತಿರ್ತಾಳೆ. ಈ ಕಡೆ ಭಟ್ಟ ಈ ಅವಳು ಏರ್ ಡ್ರೈಯರ್ ಇರುತ್ತಲ್ಲ ಅದು ತೊಗೊಂಡ್ಬಿಟ್ಟು ಇವನು ಚಿಪ್ಸು ಅವೆಲ್ಲ ಪ್ಯಾಕಿಂಗನ್ನು ಸೀಲ್ ಮಾಡ್ತಾ ಇರ್ತಾನೆ. ಅವಳಿಗೆ ಸಿಟ್ಟು ಬಂದುಬಿಡುತ್ತೆ. ಯಾರೋ ಅಗ್ನಿ ಚಿಕ್ಕಮ್ಮನ ಮಗಳಿಗೆ ಸಿಟ್ಟು ಬಂದುಬಿಡುತ್ತೆ. ಚಿಕ್ಕಮ್ಮನ ಮಗ ಬಂದು ಕೇಳ್ತಾ ಇದ್ದ, ಏನು ಗೋಪಿ, ಏನು ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು. ಇವಳು ಬಂದಳು, ಗೋಪಿ ನನ್ನ ಏರ್ ಡ್ರೈಯರ್ ತೊಗೊಂಡು ಏನು ಮಾಡ್ತಿದ್ದೀಯಾ ನೀನು, ಎಲ್ಲ ಪ್ಯಾಕಿಂಗ್ ಏನಕ್ಕೆ ಅದ್ರಲ್ಲಿ ಮಾಡ್ತಿದ್ದೀಯಾ, ಹಾಳಾಗಲ್ವೇನೋ, ಅದನ್ನ ನಾನು ಹೆಂಗೋ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಎಲ್ಲ ಹಾಳು ಮಾಡಾಕಿದ್ಯಲ್ಲೋ ಅಂತ ಬೈತಾ ಇದ್ಲು. ಆಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಹಾಕೋಣ ಅಂತ ಸ್ವಿಚ್ ಹಾಕೋಕ್ಕೆ ಅಂತ ಹೋದ್ಲು. ಅದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿ ಅವಳ ಮುಖ ಮುಸ್ಲಿ ಎಲ್ಲ ತುಂಬೋಯ್ತು ಮಸಿ. ಏನು ಗೋಪಿದು, ನೀನು ಯಾವಾಗ ನೋಡಿದ್ರು ಇದೇ ಮಾಡ್ತೀಯಲ್ಲೋ, ನೋಡಿ ಇಲ್ಲಿ ನನ್ನ ಮುಖ ಎಲ್ಲ ಹೋಯ್ತಲ್ಲೋ ಅಂತ ಬೈತಾಳೆ. ಬೈದಾಗ ನಿನಗಿನ್ನು ಬೇರೆ ಏನೂ ಸಿಗಲಿಲ್ವ, ಇದೇನ ಸಿಕ್ಕಿದ್ದು, ಯಾರ್ಯಾರು ಇದ್ರಲ್ಲಿ ಮಾಡೋಕ್ಕೆ ಹೋಗ್ತಾರ ಹಂಗೆ ಅಂತ ಎಲ್ಲ ಬೈತಾಳೆ. ಬೈದಾಗ ಅವನಿಗೆ ಕೋಪ ಬರುತ್ತೆ, ನಗ್ತಾನೆ. ಏನಾಗಲ್ಲ ಬಿಡಿ, ಬೇರೆ ಯಾವುದ್ರಲ್ಲಾರ ಮಾಡೋಕ್ಕೆ ಹೋದರೆ ಸೀಲ್ ಕರೆಕ್ಟಾಗಿ ಆಗೋಲ್ಲ, ಇದ್ರಲ್ಲಿ ಸೀಲ್ ಕರೆಕ್ಟಾಗಿ ಆಗ್ತಿತ್ತು, ಅದಕ್ಕೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ನಿನ್ನ ತಲೆ ಅಂತೇಳಿ ಬೈದು ಸ್ವಿಚ್ ಹಾಕೋಕ್ಕೆ ಹೋಗಿ ಈ ಥರ ಆಯಿತು. ಇವನಿಗೆ ಅದು ನೋಡ್ಬಿಟ್ಟು ನಗು ಬಂದುಬಿಡ್ತು. ಆ ಕಡೆ ತಮ್ಮನೂ ನಗ್ತಿದ್ದಾನೆ, ಈ ಕಡೆ ಇವನು ನಗ್ತಿದ್ದಾನೆ. ಮುಚ್ಚು, ನಗ್ತಿದೀಯ ಅಂತೇಳ್ಬಿಟ್ಟು ಬಾಯಿ ಮುಚ್ಚಕ್ಕೆ ಹೋಗ್ತಾಳೆ. ಬಾಯಿ ಮುಚ್ಚಕ್ಕೆ ಹೋಗಿ ಆಮೇಲೆ ಇದು ವೈರೆಲ್ಲ ಹಿಡ್ಕೊಂಡು ಎಲ್ಲ ಹಾಳು ಮಾಡಾಕ್ತ ಅಂತೇಳಿ ಬೈಕೊಂಡು ಅವಳು ಒಳಗಡೆ ಹೋಗ್ತಾಳೆ. ಬೈಕ್ ಅಂತಲೇ ಇರ್ತಾಳೆ, ಸುಮಾರು ಹೊತ್ತು ಬೈತಾನೆ ಇರ್ತಾಳೆ. ಹಾಳು ಮಾಡಾಕಿದ್ದಾನೆ, ನನ್ನ ಮುಖ ಮುಸ್ಲಿ ಎಲ್ಲ ತುಂಬೋಯ್ತು ಇವನಿಂದ, ನನ್ನ ಹೇರ್ ಡ್ರೈಯರೇ ಬೇಕಿತ್ತ ಇವನಿಗೆ, ಹಂಗೆ ಹಿಂಗೆ ಅಂತ ಬೈತಾನೆ ಇರ್ತಾಳೆ. ಅವನಿಗೆ ನಗು ತಡೆಯೋಕ್ಕಾಯ್ತಿಲ್ಲ. ಮುಖ ಎಲ್ಲ ನೋಡಿ ಎಲ್ಲ ಮಸಿಯಾಗಿ ಕೂತಿದೆ ಮುಖ ನೋಡಿ, ನಗು ತಡೆಯೋಕ್ಕಾಯ್ತಿಲ್ಲ. ಏನು ಮಾಡ್ತಾನೆ, ತಡ್ಕೊಂಡು ಸುಮ್ಮನಾದ. ಆಮೇಲೆ ಅವಳದೇ ಬೈತಾನೇ ಇರ್ತಾಳೆ. ಬೈತಾನೆ ಅತ್ಲಾಗೆ ಸುಮ್ಮನಾಗ್ತಾಳೆ. ಈ ಕಡೆ ಮನೆಗೆ ಹೋಗ್ತಾಳೆ ಸಾಕ್ಷಿ. ಸಂಜೆ ಮನೆಗೆ ಹೋಗ್ಬಿಟ್ಟು ಸೇವನೆಲ್ಲ ಕಟ್ ಮಾಡಿಕೊಂಡು ತಿಂತಾ ಕನಸು ಕಾಣ್ತಿರ್ತಾಳೆ. ಅದಕ್ಕೆ ಮುಂಚೆ ಅವಳು ರೋಡಲ್ಲಿ ಹೋಗ್ತಿದ್ದಾಗ ಅಲ್ಲೆಲ್ಲೋ ಸಿಗರೇಟ್ ಸೇರ್ತಾ ನಿಂತಿರ್ತಾನೆ, ಅಲ್ಲಿ ಥ್ಯಾಂಕ್ಸ್ ಹೇಳೋಣ ಅಂತ ಹೋಗ್ತಾಳೆ. ಸಾರ್ ಅಂತ ಹೋಗ್ತಾಳೆ. ಹೋಗ್ಬಿಟ್ಟು ಥ್ಯಾಂಕ್ಸ್ ಸರ್, ನನ್ನನ್ನು ಕಾಪಾಡಿದ್ದಕ್ಕೆ ಜೋಪಾನವಾಗಿ ಥ್ಯಾಂಕ್ಸ್ ಸರ್ ಅಂತಾಳೆ. ಥ್ಯಾಂಕ್ಸ್ ಎಲ್ಲ ನಾನು ತೊಗೊಳೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ಯಾರೋ, ಸಾರ್ ನೀವು ಎಷ್ಟು ದೊಡ್ಡ ಫ್ಯಾನ್ ಸರ್, ನನಗೆ ನಿಮ್ಮನ್ನು ಫೋಟೋ ತೆಕ್ಕೋಬೇಕು ಅನ್ನಿಸ್ತಿದೆ ಸರ್, ನನ್ನ ಜೊತೆ ಒಂದೆರಡು ಫೋಟೋ 3-4 ಫೋಟೋ ಬೇಕಿತ್ತು ಅಂತ. ಮೇಡಮ್ ಒಂದು 5 ಫೋಟೋ ತೆಗೀರಿ ಸರ್ ಮೇಡಮ್ ಅಂತ ಹೇಳಿ. ಆಮೇಲೆ ಹೆಂಗೋ ಯಾವುದಾದ್ರು ಭಂಗಿಲಿ ಫೋಟೋ ಎಲ್ಲ ತೆಗೆಸ್ಕೊತಾನೆ. ತೆಕ್ಕೊಡ್ತಾಳೆ ಎಲ್ಲ ಥರದಲ್ವ, ತೆಕ್ಕೊಟ್ಮೇಲೆ ಜೋಕರ್ ಥರ, ರಾಜದ ಥರ
ಎಲ್ಲ ಥರನೂ ಫೋಟೋ ತೆಕ್ಕೊಡ್ತಾಳೆ. ಅವಳಿಗೆ ನಗು ಬರುತ್ತೆ ಫೋಟೋ ತೆಗಿತಾ ವಿಚಿತ್ರವಾಗಿ ಫೋಟೋ ಎಲ್ಲ ಪೋಸ್ ಕೊಡ್ತಾ ಇರ್ತಾರಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ನೆನ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಭೂಮಿ ಅಂತ ಕರೆದ್ಬಿಟ್ಟು ಸೇಬನ್ನು ಕಟ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ಇವ್ರು 3 ಜನ ಎಂಟ್ರಿ ಆಗ್ಬಿಡ್ತಾರೆ. ಅವ್ರ ಅತ್ತೆ ಮಗಳದಿರಿಬ್ಬರು ಎಂಟ್ರಿ ಆಗಿ, ಏನಮ್ಮ ಇವಳು ದಿಮಾಕು ನೋಡಮ್ಮ ಅಲ್ಲಿ ಹೆಂಗೆ ಇದು ಮಾಡ್ತಿದ್ದಾಳೆ ಅಂತ. ಆಮೇಲೆ ಅವಳ ಐ ಡಿ ಕಾರ್ಡ್ ತೆಕ್ಕೊಂಡು ಇವಳು ಫೋಟೋ ತೆಕ್ಕೊಂತಾಳೆ. ಐ ಡಿ ಕಾರ್ಡ್ ಫೋಟೋ ತೆಕ್ಕೊಂಡು ಅದಕ್ಕೆ ಇವಳು ಐ ಡಿ ಕಾರ್ಡನ್ನು ಸೇರಿಸ್ಕೊಂಡು ನೇತಾಕೊಳ್ಳೋಕ್ಕೆ ಕೊರಳಿಗೆ ಅಂತ ಹೇಳ್ಬಿಟ್ಟು ಅಂಬಿಕಾ ಗ್ರೂಫೋದು ಅಂತೇಳಿ ಅದು ನೇಮು ಹಾಕ್ಕೊಳ್ಳೋಕ್ಕೆ ಅಂತ. ಆಮೇಲೆ ಅದಕ್ಕೆ ಇವಳು ವ್ಯಂಗ್ಯವಾಗಿ ಮಾತಾಡೋದು ಬೇರೆ, ಏನು ದಿಮಾಕಲ್ಲಿ ಹಣ್ಣು ಕುಯ್ಕೊಂಡು ತಿಂತಿದ್ದಾಳೆ ನೋಡಮ್ಮ ಅಲ್ಲಿ ಅಂತೇಳ್ಬಿಟ್ಟು. ಆಗ ಭೂಮಿ ಅಲ್ಲಿಗೆ ಬರ್ತಾಳೆ. ಸುಮಾರು ಹೊತ್ತಾದಮೇಲೆ ಇವರು ಇನ್ನೂ ಸ್ಕೆಚ್ ಹಾಕ್ತಾನೆ ಇರ್ತಾರೆ. ನೀನು ಮಾತಾಡ್ತೀಯಮ್ಮ, ನಾವು ಮಾತಾಡೋಣ, ಎಷ್ಟು ದಿಮಾಕಿಂದ ಕೂತಿದ್ದಾಳೆ ನೋಡಮ್ಮ, ನಾವು ಬಂದರೂ ಗೊತ್ತಾಗ್ದಂಗೆ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಭೂಮಿಯಲ್ಲಿ ಬರ್ತಾಳೆ. ಅಕ್ಕ ಡ್ರೆಸ್ ಹೊಲಿಯಕ್ಕೆ ಹಾಕಿದ್ವಲ್ಲಕ್ಕ, ರೆಡಿ ಆಗಿದೆ, ಹೋಗಿ ತಗೊಂಡು ಬರೋಣ ಬಾರಕ್ಕ ಅಂತೇಳಿ. ಆಮೇಲೆ ಹೌದು ಭೂಮಿ, ಹೋಗಿ ತರೋಣ ಬಾ, ಮತ್ತು ಕತ್ಲಾದರೆ ಬಾಗಿಲು ಹಾಕ್ಬಿಡ್ತಾನೆ, ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾರೆ. ಇವ್ರು 3 ಜನ ಭೂಮಿ ಬರ್ತಿರೋದು ನೋಡ್ಬಿಟ್ಟು ಹೋಗಿ ಕೂತ್ಕೊತಾರೆ ಚೇರ್ ಮೇಲೆ. ಆಮೇಲೆ ಭೂಮಿ ಸಾಕ್ಷಿ ಹೇಳ್ತಾಳೆ, ಮತ್ತು ಅಡುಗೆ ಆಗಿದೆ ಅತ್ತೆ, ಊಟ ಎಲ್ಲ ಆದಮೇಲೆ ಕುಕ್ಕರ್ ತೊಳೆದಿಡಿ, ಹಾಲಿನ ಪಾತ್ರೆನೇ ಸಿಂಕಲ್ಲಿದೆ, ಹಾಲಿನ ಪಾತ್ರೆ ಕುಕ್ಕರೆಲ್ಲ ತೊಳೆದಿಟ್ಬಿಡಿ ಅಂತ ಅಂತ ಕತ್ತಿಂಗಳಾಡಿಸ್ತಾಳೆ. ಆಮೇಲೆ ಅವಳು ಐ ಡಿ ಕಾರ್ಡ್ ನೋಡಿ ಎಷ್ಟು ದಿಮಾಕಿಂದ, ಏನಮ್ಮ ಏನು ಮಾತಾಡೋದು ಇಲ್ಲವಮ್ಮ, ಅವಳು ಹಂಗಂದ್ರೂ ನೀನು ಸುಮ್ಮನೆ ಆಗ್ತೀಯಲ್ಲಮ್ಮ ಅಂತಾಳೆ. ಸರಿ ಏನರೇ ಮಾತಾಡಬೇಕು ಅಂತೇಳ್ಬಿಟ್ಟು ಅವಳು ಸುಮ್ಮನೆ ಏನೋ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ ಹಿಂಗೆ ಕೂತು ಯೋಚನೆ ಮಾಡ್ತಾಳೆ ಅಂದರೆ ಏನೋ ಮನೆಯೊಳಗೆ ಕೆಲಸ ಮಾಡೇ ಮಾಡ್ತಾಳೆ ಅಂತ ಇವರೇ ಇಬ್ಬರೂ ಅಕ್ಕ ತಂಗಿರು ಮಾತಾಡ್ತಾನೇ ಇರ್ತಾರೆ ಯಾವಾಗಲೂ. ಅದಕ್ಕೆಲ್ಲ ಅವಳು ತಲೆನೂ ಕೆಡ್ಸ್ಕೊಳಕ್ಕಲ್ಲ, ಅವಳ ಪಾಡಿಗೆ ಅವಳೇನೋ ಥಿಂಕಿಂಗ್ ಮಾಡ್ತಿರ್ತಾಳೆ. ಇವಳು ಆ ಥರ ಯೋಚನೆ ಮಾಡ್ತಿರ್ತವೆ ಇವು. ಇವಳು ಎಲ್ಲೋ ಒಂದು ಯೋಚನೆಯಲ್ಲಿ ಇರ್ತಾಳೆ ಮಂಜುರಿ. ಅವಳನ್ನ ಯಾಕೆ ಥರ ಬಿಡಿಬೋದು ಅಂತನೋ, ಅಥವಾ ಅವಳ ಹತ್ರ ಹೆಂಗೆ ದುಡ್ಡು ಕೀಳ್ಬೋದು ಅಂತನೋ, ಯಾವ ಥರ ದುಡ್ಡು ಕೀಳೋಕ್ಕೂ ಅವಳು ಬಗ್ಗಲ್ವಲ್ಲ ಅಂತನೋ ಏನೋ ಒಂದು ಸ್ಕೆಚ್ ಮಾಡ್ತಾ ಇರ್ತಾಳೆ. ಬಾಯಿ ಬಿಟ್ಟು ಹೇಳಿರಲ್ಲ. ಈ ಹುಡುಗಿರಿಬ್ಬರು ಏನಮ್ಮ ಸುಮ್ಮನೆ ಇರ್ತೀಯ, ಏನು ಮಾತಾಡಲ್ವಲ್ಲಮ್ಮ ಅಂತ ಪ್ರಾಣ ತಿಂತಾ ಇರ್ತಾರೆ. ಅವಳು ಏನು ಮಾತಾಡ್ತಿರಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಅವಳು ಹೇಳಿ ಹೋಗ್ಬೇಕಾದ್ರೂ ಇವಳು ತಲೆಂಗಾಳಾಡಿಸ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.